ನಮ್ಮಲ್ಲಿ ಹಲವಾರು ಜನ ಸ್ಟೂಲ್ ರಿಲೇಟೆಡ್ ಪ್ರಾಬ್ಲಮಿಂದ ಬರ್ತಾರೆ. ಕೆಲವರಿಗೆ ದಿನಕ್ಕೆ 2 ಸರಿ ಮೋಷನ್ ಮಾಡೋ ಅಭ್ಯಾಸ ಇರುತ್ತೆ, ಕೆಲವರಿಗೆ ಒನ್ಸ್ ಇನ್ 2 ಡೇಸ್ ಆರ್ ಒನ್ಸ್ ಇನ್ ಫ್ಯೂ ಡೇಸ್ ಆಗೋ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಇದೆರಡು ನಾರ್ಮಲ್ ಇರುತ್ತೆ. ಅನ್ಲೆಸ್ ದೇ ಹ್ಯಾವ್ ಇನ್ಕ್ರೀಸ್ ಫ್ರೀಕ್ವೆನ್ಸಿ, ತುಂಬ ಲೂಸ್ ಸ್ಟೂಲ್ಸ್ ಆಗೋದು, ಪೇಯ್ನ್ಫುಲ್ ಆಗೋದು ಮೋಷನ್ಸು, ಮತ್ತು ಬ್ಲಡ್ ಕಾಣಿಸ್ಕೊಳ್ಳೋದು, ಮಾಲ್ ಓಡರಸ್, ತುಂಬ ಬ್ಯಾಡ್ ಫ್ಲೇಟಸ್ ಸ್ಮೆಲ್ ಇರೋದು, ಆ ಥರ ಇದ್ದಾಗ ಇನ್ಫೆಕ್ಷನ್ ಇರ್ಬೋದು ಅಥವಾ ಬೇರೆ ಯಾವುದಾದ್ರೂ ಅಡಚಣೆ ಕಾರಣ ಇರ್ಬೋದು, ಬ್ಲಾಕ್ ಇನ್ ದ ಪ್ಯಾಸೇಜ್ ಆಫ್ ಸ್ಟೂಲ್. ಆವಾಗ ನೀವು ಡಾಕ್ಟ್ರಲ್ಲಿ ಬಂದಾಗ ಸಿಂಪಲ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಇನ್ಫೆಕ್ಷನ್ ಇದ್ದರೆ ಮೆಡಿಸಿನ್ ಕೊಟ್ಟು ಸರಿ ಮಾಡ್ತೀವಿ. ಅಥವಾ ಬೇರೆ ಏನಾದ್ರು ದೊಡ್ಡ ಕಾಯಿಲೆ ಕಂಡು ಬಂದಲ್ಲಿ ಅದನ್ನು ರೆಲೆವೆಂಟ್ ಇನ್ವೆಸ್ಟಿಗೇಷನ್ಸ್ ಲೈಕ್ ಎಂಡೋಸ್ಕೋಪಿ ಮಾಡಿ ಏನು ಕಾಯಿಲೆ ಅದನ್ನು ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಮಾಡಲಾಗುತ್ತೆ. ನಾರ್ಮಲಿ ಸ್ಟೂಲ್ ಕನ್ಸಿಸ್ಟೆನ್ಸಿ, ಕಲರ್ ಆ್ಯಂಡ್ ಕ್ವಾಂಟಿಟಿ ವೇರಿ ಆಗ್ತಾ ಇರುತ್ತೆ. ಸೊ ಜನರಲಿ ಸಾಫ್ಟ್ ಸ್ಟೂಲ್ಸ್ ವಿತೌಟ್ ಎನಿ ಪೇಯ್ನ್ ಆ್ಯಂಡ್ ತುಂಬ ಲಿಕ್ವಿಡ್ ಆಗಾದರೂ ಅದು ನಾರ್ಮಲ್ ಅಲ್ಲ. ಅದೇ ಥರ ಬ್ಲಡ್ ಕಾಣಿಸಿದಲ್ಲಿನೂ ಅದು ನಾರ್ಮಲ್ ಅಲ್ಲ. ಈ ಥರ ಆದಾಗ ಅದನ್ನು ಪರೀಕ್ಷೆ ಮಾಡಿ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಕೆಲವರಲ್ಲಿ ನಾವು ಕಂಡು ಬರ್ತೀವಿ ಕಂಪ್ಲೇಂಟು, ಊಟ ಮಾಡಿದ ತಕ್ಷಣ ಅಥವಾ ತಿಂಡಿ ಆದ ತಕ್ಷಣ ಮತ್ತೆ ಸ್ಟೂಲ್ಸ್ ಪಾಸ್ ಮಾಡಬೇಕು ಅಂತ. ಅವರೇನು ಹೆದರ್ಕೋಬೇಕಾಗಿಲ್ಲ. ಈ ಥರ ಆಗೋದು ಕೆಲವರಲ್ಲಿ ತುಂಬ ನಾರ್ಮಲ್. ಒನ್ಸ್ ಆರ್ ಟ್ವೈಸ್ ಅಥವಾ ಒನ್ಸ್ ಇನ್ ಎ ವೀಕ್ ಆ ಥರ ಆದಾಗ ಏನು ವರಿ ಮಾಡ್ಕೋಬೇಕಾಗಿಲ್ಲ. ಪ್ರತಿ ಊಟದ ನಂತರನೂ 2-3 ಸರಿ ಹೋಗೋದು ಅಥವಾ ಪೇಯ್ನ್ಫುಲ್ ಡಿಫಿಕೇಷನ್ ಆಗೋದು ಆ ಥರ ಇದ್ದರೆ ನೀವು ಬಂದು ಟೆಸ್ಟ್ ಮಾಡ್ಕೋಬೇಕಾಗುತ್ತೆ.